ನಮ್ಮ ಊರಿಗೆ ಬಾಂಬ್ಸ್ ಕೊಡೋರೆಲ್ಲ ಬಂದ್ಬಿಟ್ಟವ್ರೆ. ಡಿಲ್ಲಿ ಲುಟ್ಟಿ ಗಲ್ಲಿ ನೋಡೋರು ರೇವಣ್ಣ ಬರ್ತಾರಂತೆ ಕಣಲೇ. ಹೌದಾ? ಹ್ಞೂ ನೋಡಪ್ಪ ಇವಾಗ ಅವ್ರ ಅಬ್ರಾನ. ಸರಿ. ನೋಡ್ ಗುರು ಕಿರಿಕಲ್ಲ ಯಾಕೆ ಅಲ್ಲಿ ಡೆಲ್ಲಿ ರೇವಣ್ಣ ಬರ್ತಾರ ಒಂದ್ 5 ನಿಮಿಷ ಸೈಡ್ ಹೋಗಿ ನಿಂತ್ಕೋ. ಅವ್ನು ಡೆಲ್ಲಿ ಆದ್ರೆ ನಾನು ಬಳ್ಳಾರಿ, ನಮ್ಮೂರಲ್ಲಿ ನಾನು ಅಂತಿದ್ದೀನಿ. ಆ ಐಸ್ಲ್ಯಾಂಡ್ ಬಂದ್ರೆ ನನ್ಗೇನು, ನಾನು ಇಲ್ಲೇ ನಿಂತ್ಕೊಳ್ಳೋದು. ಅವ್ರ ಹತ್ರ ಹಲೋ ಹಲೋ ಹಲೋ, ಆಲ್ ಕ್ಲಿಯರ್ ಆಗಿದೆ, ಬನ್ನಿ ಬನ್ನಿ ಬನ್ನಿ. ರೆಡ್ ಕಾರ್ಪೆಟ್ ಎಲ್ಲ ಅಣ್ಣ ಯಾವನ್ಗೂ ಹೇಳಿದ್ದೆ ಅಣ್ಣ, ಬರ್ಲಿಲ್ಲ ಅವನು. ಒಂದ್ ಸ್ವಲ್ಪ ಬಜೆಟ್ ಕಡಿಮೆ ಆಗೋಯ್ತು, ಮೂಸುಚ್ಚಿಲ್ಲ ಅವೇ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡೋಣ. ಸರಿ ಬಿಡಪ್ಪ, ಆಯ್ತು. அடாவடி பண்ண நினைச்ச உன்னை கண்ட துண்டமா வெட்டி கழிச்சு போட்டுடுவேன். ஹொக்கும் டைகர் கா ஹொக்கும். டைகர் கா ಯಾರೋ ಚೀಲ ಹಾಕಿದ್ದಲ್ಲ ರೆಡ್ ಮ್ಯಾಟ್ ಎಲ್ಲೋ. ನಾವು ಸಗಣಿ ದನ ಮೇಯಿಸ್ಬಿಟ್ಟು ಹಾಕೊಂಡು ಬಂದಿರೋದು ಮುಂದಕ್ಕೆ. ನಾನು ಕೊಟ್ಟಿರೋ ಹಸ್ಗಳೆಲ್ಲ ಚೆನ್ನಾಗಿ ಬರ್ತಾವ ಹಾಲು. ಊಕಣ ಕೈ ಕದೆ ತಡ ನೆಲ್ಲಿ ಸುರಿದಂಗೆ ಸುರಿದೋಯ್ತದ ಹಂಗೇನೆ. ಹಂಗ ಊಕಣ ಹಂಗಾರೆ ಭಾರಿ ಕತೆ ಬಿಡ್ರಪ್ಪ ನಿಮ್ದು. ಹೂನಣ, ಕೊನೆಗೂ ಹೋಗಿರೋಗೆ ಹೂನಾರ್ ಹಾಕುದ್ರಾ? ಹೂನಾರು ಕೋದೆ ನೀನು. ಇನ್ನೇನ ಒಯ್ಯ ಗಣೇಶನ್ ನೋಡಕ್ ಹೋಗ್ಬೇಕು. ಪುರ್ರ 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 ಉಂತ ಉತ್ಕೊಂಡು ಹೋಗೋದು ಮನೆ ಕಡೆಗೆ ಬರಲೇ ಇಲ್ಲ. ಬೇದಿ ಆಗ್ಬೇಕಾ? ಫುಲ್ ಬೇದಿ, ಫುಲ್ ಬೇದಿ. ಕೊನೆಗೂ ಹೂನಾರ್ ಹಾಕ್ಲಿಲ್ಲ. ಪುರ್ ಪುರ್ರ ಅಂತ ರೂಮಲ್ಲಿ ಹೂನಾರಕ್ಕೆ ಹೋದೆ ನೀನು. ಬಾ ನೀನು.